ದೇವಾಲಯ, ಮಲ್ಲಿಕಾರ್ಜುನ ನಗರ, ಮಡಿಕೇರಿ. ವಿಶ್ವ ಪ್ರಸಿದ್ಧ ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವಕ್ಕೆ ಆಗಮಿಸಿರುವ ಸರ್ವರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಕೋದಂಡರಾಮ ದೇವಾಲಯ, ಮಲ್ಲಿಕಾರ್ಜುನ ನಗರ, ಮಡಿಕೇರಿ ಈ ಬಾರಿ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಕಥಾ ಸಾರಾಂಶವಾಗಿ ರಾಮ ರಾವಣರ ಯುದ್ಧದ ಕತೆ, ಧರ್ಮ ಅಧರ್ಮಗಳ ನಡುವಿನ ಕತೆ, ರಾವಣನ ತಂಗಿ ಶೂರ್ಪನಖಿ ಸುಂದರಿಯಂತೆ ವೇಷ ಧರಿಸಿ ರಾಮ ಲಕ್ಷ್ಮಣನನ್ನು ಕಾಡಿದಾಗ ಲಕ್ಷ್ಮಣನ ಕೈಯಿಂದ ಮೂಗು ಕುಯ್ಯಿಸಿಕೊಂಡಳು. ತಂಗಿಗಾದ ಅಪಮಾನ ಮತ್ತು ಸೀತೆಯ ಸೌಂದರ್ಯವನ್ನು ವರ್ಣಿಸಿದ ತಂಗಿಯ ಮಾತಿಗೆ ಮರುಳಾದ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ಅದಕ್ಕಾಗಿ ರಘುವಂಶದ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧ ಸಾರಿ ವಿಜಯಿಯಾಗುತ್ತಾನೆ. ತ್ರೇತಾಯುಗದ ಈ ಮನೋಜ್ಞ ಕಥೆಯನ್ನು ಕಲಿಯುಗದಲ್ಲಿ ಈಗ ಶ್ರೀ ಕೋದಂಡರಾಮ ದೇವಾಲಯದ ವತಿಯಿಂದ ಈ ಬಾರಿ 50ನೇ ವರ್ಷದ ಸಂಭ್ರಮದಲ್ಲಿ ರೂಪಿಸಿರುವ ಈ ಮಂಟಪದಲ್ಲಿ ನಿಮ್ಮ ಮುಂದೆ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿದೆ. ಯಶಸ್ವಿ ಸ್ಮೃತಿನಾಥ ಧರ್ಮೋದಲ್ಲಿ ಖಮಾದ್ವಿಜ ವಿರೋಧೀಕ್ಷಿತೌಸ್ತ್ರೇಣ ರಾಮದೂತೋ ದೇಹಿಮೆ ರಾಮದೂತೋ ದೇಹಿಮೆ. ತಂಗಿಯನ್ನೇ ಅವಮಾನಿಸಿದರೆ ಯಾರು ಆ ಸುಂದರಿ? ಆ ಸಹೋದರರನ್ನು ನೋಡಿಯೇ ಬಿಡೋಣ. ಏ ಮಾರೀಚ, ನಡಿ ದಂಡಕಕ್ಕೆ, ಲಂಕೆಗೆ ಒಂದು ಹೊಸ ಮಹಾರಾಣಿಯನ್ನು ಕರೆತರೋಣ. ನನಗೆ ಕಾಣಿಸುತ್ತಿಲ್ಲ. ಅಲ್ಲೇ ಬಂಗಾರದಂತೆ ಹೊಳೆಯುತ್ತಿದೆ. ನನಗಾಗಿ ಅದನ್ನು ಹಿಡಿದು ತರುವೆರಾ? ಖಂಡಿತವಾಗಿ. ಇದು ಹೊರಟೆ. ಓ ಲಕ್ಷ್ಮಣ, ಅಣ್ಣ ಸೀತೆಗೆ ಕಾವಲಾಗಿರು. ನಾ ಹೋಗಿ ಬರುವ ತನಕ. ಆಗಲಿ ಅಣ್ಣ, ಹೋಗಿ ಬನ್ನಿ. ಜಯವಾಗಲಿ. ಲಕ್ಷ್ಮಣ, ನನ್ನ ಪ್ರಭು ಯಾವುದೋ ಆಪತ್ತಿನಲ್ಲಿ ಸಿಲುಕಿದಂತಿದೆ. ನೋಡಿಕೊಂಡು ಬಾ. ಮಾತೆ, ಯಾಕೋ ನನಗೆ ಇದು ಸರಿ ಕಾಣುತ್ತಿಲ್ಲ. ಇದರಲ್ಲಿ ಏನೋ ಒಂದು ಸಂಚು ಒಡಗಿದೆ ಅನಿಸುತ್ತಿದೆ. ಲಕ್ಷ್ಮಣ, ನಿನ್ನ ಅಣ್ಣನ ಧ್ವನಿ ಕೇಳಿದ ಮೇಲೂ ಹೋಗಬಲ್ಲೆಯಾ? ಯಾಕೆ ಆಸ್ಥಾನದ ಮೇಲೆ ಅಯ್ಯೋ, ಕ್ಷಮಿಸಿ ಮಾತೆ, ಹಾಗೆಲ್ಲಾದರೂ ಉಂಟೆ? ನನ್ನ ಅಣ್ಣನಷ್ಟು ಬಲಶಾಲಿ ಬೇರೆ ಯಾರಿಲ್ಲ. ಹೀಗೆ ಇಷ್ಟು ಸುಲಭವಾಗಿ ಆತ ಸೋಲಲು ಸಾಧ್ಯವಿಲ್ಲ. ಆದರೂ ನಿಮ್ಮ ಇಚ್ಛೆಯಂತೆ ಆಗಲಿ. ನಾ ಬರುವ ತನಕ ಈ ಕೆರೆಯನ್ನು ದಾಟದಿರಿ. ಆಗಲಿ, ಹೋಗಿ ಬಾ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಮುನಿವರಿಯರಿಗೆ ನಮೋ ನಮಃ. ದೀರ್ಘ ಸುಮಂಗಲಿ ಭವ. ಈ ದಟ್ಟವನದಲ್ಲಿ ಸೇವಿಸಲು ಏನಾದರೂ ಭಿಕ್ಷೆಯನ್ನು ನೀಡುವೆಯಾ ತಾಯಿ? ಆಗಲಿ ಮುನಿಗಳೇ, ದಯಮಾಡಿ ಮುಂದೆ ಬಂದು ಈ ಹಣ್ಣು ಹಂಪಲನ್ನು ಸ್ವೀಕರಿಸಿ. ಮಾತೆ, ನಾನು ಎಲ್ಲ ತ್ಯಜಿಸಿದ ಮುನಿ. ನನ್ನ ಮೇಲೆ ಯಾರ ಮನೆಯನ್ನೆರಡು ಇಡಬಾರದು. ನೀನೇ ಇಲ್ಲಿಗೆ ಬಂದು ಭಿಕ್ಷೆಯನ್ನಿಡು ತಾಯಿ. ಕ್ಷಮಿಸಿ, ನಾನು ಈ ರೇಖೆಯನ್ನು ದಾಟುವಂತಿಲ್ಲ. ಅಯ್ಯ
ಅಪಮಾನಿಸಿದ್ದಕ್ಕೆ ನನ್ನ ಶಾಪಕ್ಕೆ ಆ ಭಗವಂತನು ನಿನ್ನನ್ನು ಕ್ಷಮಿಸಲಾರ. ಅಯ್ಯೋ ಇಲ್ಲ, ಕ್ಷಮಿಸಿ ಕ್ಷಮಿಸಿ, ನಾನೇ ಬಂದು ಕೊಡುವೆ. ತೆಗೆದುಕೊಳ್ಳಿ ಸ್ವಾಮಿ, ಆಶೀರ್ವದಿಸಿ. ಎಷ್ಟು ಮೃದುವಾಗಿದೆ ನಿನ್ನ ಕೈ, ಎಂತ ಸೌಂದರ್ಯವತಿ ನೀನು. ನಿನ್ನ ಸ್ಥಳ ಇದಲ್ಲ, ನಿನ್ನ ಸ್ಥಳ ನನ್ನ ಲಂಕೆಯಲ್ಲಿ ನನ್ನ ಸಿಂಹಾಸನದ ಪಕ್ಕ. ಯಾರು ನಿನ್ನ ಪ್ರಭು? ಈ ಲಂಕಾಧಿಪತಿಗೆ ಪ್ರಭುವೇ? ನನ್ನನ್ನು ಅಪಹರಿಸಿದ್ರಿಂದ ನಿನ್ನ ಅಂತ್ಯ ನನ್ನ ಪ್ರಭುವಿನ ಕೈಯಿಂದಲೇ. ಮೊದಲು ನೀ ನನ್ನ ಆಸ್ಥಾನ ಸೇರುವ ಅಂತ್ಯದ ಮಾತಿನಲ್ಲಿ. ಸೀತಾಮಾತೆಯನ್ನು ಈ ಕೂಡಲೇ ನನಗೆ ಒಪ್ಪಿಸು. ಈ ಪಕ್ಷಿ, ದಾರಿ ಬಿಡು. ದಾರಿ ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೋ. ನಾನೇ ಜಟಾಯು, ಗರುಡ ರಾಜ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ಬಿಟ್ಟು ಬಿಡು. ಇಲ್ಲವಾದಲ್ಲೇ ಎದ ಜಟಾಯು, ನಾನ್ಯಾರೆಂದು ತಿಳಿದೆ? ಲಂಕಾಧಿಪತಿ ರಾವಣ ನಾನು. ನನಗೆ ಸವಾಲೇ? ನಿನ್ನ ರೆಕ್ಕೆಯನ್ನು ಕತ್ತರಿಸುವೆ. ಇದೇನಿದು? ಇಲ್ಲೇ ಯಾರು ನನ್ನ ಹೆಸರು ಜಪಿಸುತ್ತಿರುವಂತಿದೆ? ಯಾರನೇ? ಏನಾಯಿತು ನಿನಗೆ? ಸ್ವಾಮಿ, ನಿಮ್ಮ ದರ್ಶನ ಪಡೆದ ನನ್ನ ಜೀವನ ಪಾವನವಾಯಿತು. ಆ ದುಷ್ಟ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ದಕ್ಷಿಣದ ಕಡೆಗೆ ಕರೆದೊಯ್ದನು. ತಡೆಯಲು ಹೋದ ನಾನು ವಿಫಲನಾದೆ ಸ್ವಾಮಿ, ವಿಫಲನಾದೆ. ನೀವು ಋಷ್ಯಮುಖ ಪರ್ವತಕ್ಕೆ ಹೊರಡಿ, ಅಲ್ಲಿ ನಿಮಗೆ ಸುಗ್ರೀವ ಹಾಗೂ ಜಾಂಬುವಂತ ಸಿಗುತ್ತಾರೆ. ನಿಮ್ಮ ಪರಮ ಭಕ್ತನಾದ ಆಂಜನೇಯನು ನಿಮ್ಮ ದರ್ಶನಕ್ಕಾಗಿ ಬಹಳ ವರ್ಷಗಳು ಕಾದಿದ. ಈಗವೂ ದರ್ಶನ ಭಾಗ್ಯ ಲಭಿಸಿತು. ತಂದೆಯೇ, ನೀನು ದುಃಖದಲ್ಲಿರುವುದನ್ನು ಬಲ್ಲೆ. ಈಗಲೇ ಕರ್ತವ್ಯಮುಖಿಯಾಗುತ್ತೇನೆ. ನನ್ನ ದುಃಖ ಸಮಾಪ್ತಿಗೆ ವಾನರ ಶ್ರೇಷ್ಠರು ಕಟಿಬದ್ಧರಾಗಿ ನಿಂತಿದ್ದು ಕೇಳಿ ಸಂತೃಪ್ತರಾಗಿದ್ದೇನೆ. ನಮ್ಮ ಜಯ ಸತ್ಯಕ್ಕೆ ಸಂತ ಜಯವಾಗಿರುತ್ತದೆ. ಆ ಲಂಕೆಯಲ್ಲಿ ಸೀತಾಮಾತೆಯನ್ನು ಹುಡುಕಿ ಬಾ. ಜಯ ಶ್ರೀರಾಮ್. ಮಹಾಪ್ರಭು, 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 ಯಾವುದೋ ಒಂದು ವಾನರ ನಮ್ಮ ಲಂಕೆಗೆ ನುಗ್ಗಿದೆ. ಇಡೀ ಅಶೋಕವನವೇ ಅಲಲ ಕಲಲಾಗಿದೆ ಮಹಾಪ್ರಭು. ಹಿಡಿದು ತನ್ನೆಯ ಕಪಿಯನ್ನು. ನೋಡಿ ಮಹಾಪ್ರಭು. ಯಾರು ನೀನು? ಈ ಲಂಕಾಧಿಪತಿಯ ರಾವಣನ ಆಸ್ಥಾನಕ್ಕೆ ನುಗ್ಗುವ ಧೈರ್ಯವೇ ನಿನಗೆ? ನಾನು ವಾನರ ಶ್ರೇಷ್ಠ, ಪ್ರಭು ಶ್ರೀ ರಾಮನ ಸೇವಕ. ರಾಮನ ಸೇವಕನೇ?
ಚಿಂತೆಯಲ್ಲಿಯೇ ಇದ್ದಾರೆ. ವಿಭೀಷಣನು ಅಚ್ಚರಿಯಾದ ಮಾಹಿತಿಯನ್ನು ನೀಡಿದ್ದಾನೆ. ನಡೆಯಿರಿ, ನಮ್ಮ ಸೈನ್ಯದೊಂದಿಗೆ ಸೀತಾಮಾತೆಯನ್ನು ಕರೆತರೋಣ. ವಾನರರೇ, ಸಿದ್ಧರಾಗಿ. ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್. ಮಹಾಪ್ರಭು, ಯಾವುದೋ ಒಂದು ವಾನರ ಸೇನೆಯ ಸೇತುವೆ ಕಟ್ಟಿಕೊಂಡು ನಮ್ಮೊಂದಿಗೇನೆ ಯುದ್ಧಕ್ಕೆ ಬರುತ್ತಿದೆ. ಏನು ವಾನರ ಸೈನ್ಯವೇ? ಎಲ್ಲವೋ ಕುಲಸ್ಥರೇ, ನನ್ನ ತಮ್ಮ ಕುಂಭಕರ್ಣನನ್ನ ಎಬ್ಬಿಸಿ. ಯಾರದು? ವಾನರ ಸೇನೆಯೊಂದು ನಮ್ಮ ಲಂಕೆಗೆ ಮುತ್ತಿಗೆ ಹಾಕಿದೆ. ರಾವಣನ ಆಜ್ಞೆಯಂತೆ ನೀವು ಯುದ್ಧಕ್ಕೆ ಹೊರಡಬೇಕಂತೆ. ನಗ್ರಜ ಶಿರಗಳನ್ನು ತೀರುವ ರಾವಣಾಸುರ, ಯಾರ ಹೆಸರನ್ನು ಕೇಳಿ ಮೂರು ಲೋಕದ ಜನರು ಭೀತರಾಗುತ್ತಾರೋ ಆ ಲಂಕಾಧೀಶನ ರಾಜ್ಯಕ್ಕೆ ಕಪ್ಪಿ ಸೈನ್ಯವು ಮುತ್ತಿಗೆ ಹಾಕುತ್ತಿರುವುದು. ಈ ವಾರ್ತೆಯನ್ನು ಕೇಳಲಾರೆ ಈಗಿಂದೀಗಲೇ ಈ ಕಪಿ ಸೈನ್ಯಕ್ಕೆ ಹಣ್ಣಲ್ಲ ಮಣ್ಣು ಮುಕ್ಕಿಸಿ ಬಿಡುತ್ತೇನೆ. ಕಪಿಗಳ ಮಧ್ಯ ಮತ್ತೊಂದು ಕಪಿ. ನನ್ನ ಈ ಕೈಗಳಿಂದ ನಿನ್ನನ್ನು ಹೊಸಗೆ ಹಾಕಿ ಬಿಡುತ್ತೇನೆ. ಎಲ್ಲವೋ ಕುಂಭಕರ್ಣ, ನಿನ್ನ ಅಗ್ರಜನಷ್ಟೇ ಅಹಂ ನಿನಗೆ. ನಾ ಹೂಡುವ ಈ ಬಾಣಗಳಿಂದ ಚಿರನಿದ್ರೆಗೆ ಜಾರೋ ನಿದ್ರಾಪ್ರಿಯನೇ. ಅಯ್ಯೋ, ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡುವಣ್ಣ. ಕುಂಭಕರ್ಣನು ಅಂತ್ಯನಾದ. ನಿಮ್ಮ ಮಗ ಇಂದ್ರಜಿತನನ್ನು ಕೂಡ ಅಂತ್ಯಗೊಳಿಸಿದ್ದಾನೆ ಪ್ರಭು. ಸೀತಾ ಬದುಕಿರುವ ವಿಷಯವನ್ನು ವಿಭೀಷಣನು ರಾಮನಿಗೆ ತಿಳಿಸಿಬಿಟ್ಟನು ಪ್ರಭು. ಪ್ರಭುವೇ, ಮಹೇಶ್ವರ ಪ್ರಿಯನಾದ ರಾವಣನ ತಮ್ಮನಾದ ಕುಂಭಕರ್ಣ ಮಗನಾದ ಇಂದ್ರಜಿತನನ್ನು ನೀನು ಹೀಗೆ ಕರೆದುಕೊಳ್ಳಬಾರದಿತ್ತು. ರಾವಣನು ಸೋತ ಹಾಗೆಯೇ ಇದು ರಾವಣ ರಾಜ್ಯದ ಅಂತ್ಯವೇ. ನಂಬಲಾರೆ. ಏ ರಾವಣ, ಹೆದರುತ್ತಿರುವೆಯಾ? ಯಾಕೆ ಈ ಚಿಂತೆ? ನವಗ್ರಹಗಳನ್ನೇ ದಿಗ್ಬಂಧನ ಮಾಡಿದ ನೀನು ಕೇವಲ ಮಾನವರಿಗೆ ತುಂಬುದೆ. ಕುಂಭ ಮತ್ತು ಮೇಘನಾಥನ ಸಾಲಿಗೆ ಪ್ರತಿಕಾರ ಬೇಡದೆ. ಶಿವನನ್ನೇ ಮೆಚ್ಚಿಸಿದ ನೀನು ಈ ಕಪಿ ಸೈನ್ಯವನ್ನು ಸದೆಬಡಿಯಲಾಗದೆ. ಛೇ! ನಾನು ರಾವಣ. ನಾನು ಚತುರ್ದಶಿ ಭುವನ ಭಯಂಕರನಾದ ಲಂಕೇಶ್ವರ ರಾವಣ. ಸರ್ವತ್ರ ಸರ್ವತಂತ್ರ ಸ್ವತಂತ್ರ ಪ್ರಬುದ್ಧ ರಾವಣ. ಗಂಡು ದೋಣಿಗಳ ಮಂಡಲ ನಾಯಕನಾದ ಗಂಡೆಯ ಗಂಡನ ಗಂಡನಾದ ಪ್ರಚಂಡ. ನಾನೇ ನಡೆಯುವ ಯುದ್ಧಕ್ಕೆ.
ಎದುರಿಸೋ ಮೂರ್ಖ. ಮಿಂಚಿಗಿಂತಲೂ ವೇಗವಾಗಿರುಗುವ ನನ್ನ ಬಾಣಗಳನ್ನೆದುರಿಸು. ಎಲ್ಲವೋ ರಾವಣಾಸುರ ಅಸಂಖ್ಯಾತ ಅಸುರ ಬಳಗವನ್ನು, ವೀರಾದಿವೀರ ಸಹೋದರನನ್ನು ಕಳೆದುಕೊಂಡ ಮೇಲೂ ಬುದ್ಧಿ ಬರಲಿಲ್ಲ. ಈ ರಾಮನ ಶರ ರಾವಣನ ನಾವಿಗೆ ಹೊತ್ತು ಅವನ ನಶಶಿರಗಳನ್ನು ಧರೆಗುರುಳಿಸುತ್ತದೆ. ಆಂಜನೇಯ, ಹೆಗಲೇರುತ್ತೇನೆ. ಆ ಮಾಯಾವಿಗಿಂತ ವೇಗವಾಗಿ ಬೆಳೆಯುತ್ತಾ ಹೋಗು. ಅಪ್ಪಣೆ ಮಹಾಪ್ರಭು. ಗಾಳಿಗಿಂತಲೂ ವೇಗವಾಗಿ ಬೆಳೆಯು. ಜಯ ಶ್ರೀರಾಮ್, ಜಯ ಶ್ರೀರಾಮ್. ಿ